ಆ್ಯಕ್ಟ್ರ್ ಆಗಬೇಕು ಅಂತಂದರೆ ಇದನ್ನು ಮಾಡಲೇಬೇಕು. ಏನದು? ನೀವು ಓದೋದಕ್ಕೆ ಶುರು ಮಾಡಬೇಕು. ಏನನ್ನು ಓದಬೇಕು? ಕಾದಂಬರಿಗಳನ್ನು ಓದಬೇಕು. ಕಾದಂಬರಿಗಳನ್ನ ಓದೋದ್ರಿಂದ ನಿಮಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗುತ್ತೆ. ಹೇಗೆ ಜಾಸ್ತಿ ಆಗುತ್ತೆ? ಈಗ ನೋಡಿ, ಕಾದಂಬರಿಗಳಲ್ಲಿ ಏನಿರುತ್ತೆ ಅಂತಂದರೆ, ಒಂದು ರಾಜ್ಯ ಹೀಗಿತ್ತು ಅಂತೇಳಿ ಅವರು ಬರವಣಿಗೆಯಲ್ಲಿ ಒಂದು ಅದ್ಭುತವಾದ ಇಮ್ಯಾಜಿನೇಷನ್ನ ಕಟ್ಕೊಟ್ಟಿರ್ತಾರೆ. ಅದು ಹೇಗಿತ್ತು ರಾಜ್ಯ ಅಂದರೆ, ಮೊದಲನೇ ದ್ವಾರ ಬಾಗಿಲಿಗೆ ಎಂಟ್ರಿ ಕೊಡ್ತಿದ್ದಾಗೆ ದೊಡ್ಡ ದೊಡ್ಡ ಆನೆಗಳು ನಿಂತಿದ್ದಾವೆ. ಹಾಗೆ ಅದರೊಳಗಡೆ ಹೋಗ್ತಿದ್ದಾಗೇ ವೈಭವೀಕೃತವಾಗಿದೆ ಅರಮನೆ, ಅಷ್ಟೊಂದು ಅದ್ಭುತವಾಗಿದೆ. ಇದನ್ನೆಲ್ಲ ನೀವು ಇಮ್ಯಾಜಿನೇಷನ್ ಮಾಡ್ಕೊತೀರಾ. ಯಾಕೆ ಅಂತಂದರೆ ನೀವು ಇದುವರೆಗೂ ಆ ಅರಮನೆನೇ ನೋಡಿರಲ್ಲ. ಬಟ್ ಆದರೆ ನಿಮ್ಮದೇ ಆದ ಒಂದು ಕಲ್ಪನಾ ಲೋಕದಲ್ಲಿ ಆ ಅರಮನೆ ಹೀಗಿರ್ಬೋದು, ಆ ರಾಜ ಹೀಗಿರ್ಬೋದು ಅನ್ನೋದನ್ನ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೋತೀರ. ಸೊ ಹಾಗಾಗಿ ನೀವು ಆ್ಯಕ್ಟ್ರ್ ಆಗಬೇಕು ಅಂತಂದರೆ ನಿಮಗೆ ಇಮ್ಯಾಜಿನೇಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಸಿಂಪಲಾಗಿ ಒಂದು ಉದಾಹರಣೆ ಕೊಡೋದಾದರೆ, ಈಗ ನೀವು ಸಿನಿಮಾದಲ್ಲಿ ಶೂಟಿಂಗ್ಗೆ ಅಂತ ಹೋಗಿರ್ತೀರ. ಅಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಫಸ್ಟ್ ಶಾರ್ಟಲ್ಲಿ ನಿಮಗೆ ಹೀರೋಯಿನ್ ಜೊತೆ ಕಾಂಬಿನೇಷನ್ ಇದ್ದಾಗ ಅವ್ರನ್ನ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟಿರ್ತಾರೆ. ಸೊ ಎರಡನೇ ಶಾರ್ಟು ಬರೀ ನಿಮ್ಮದು ಕ್ಲೋಸಪ್ ಮಾತ್ರ ಇರುತ್ತೆ. ಆಗ ನಿಮ್ಮ ಎದುರುಗಡೆ ಆ್ಯಕ್ಟ್ರ್ಗಳೇ ಅಂದರೆ ಹೀರೋಯಿನೇ ಇರಲ್ಲ, ಬಟ್ ನೀವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಯಾರಿಗೆ ಮಾಡಬೇಕು? ನೀವು ಕ್ಯಾಮ್ರಾನೇ ಒಂದು ಹೀರೋಯಿನ್ ಅಂದ್ಕೊಂಡು ಆ್ಯಕ್ಟ್ ಮಾಡಬೇಕಾಗತ್ತೆ. ಆಗ ನೀವೇನು ಮಾಡ್ತೀರಾ? ನೀವು ಇಲ್ಲಿ ಏನು ಕಾದಂಬರಿಗಳನ್ನು ಓದಿರ್ತೀರ ಗೊತ್ತಾ, ಆ ಒಂದು ಇಮ್ಯಾಜಿನೇಷನ್ ಪವರಿಂದ ನೀವು ಅಲ್ಲಿ ಆ್ಯಕ್ಟ್ರ್ ಇದ್ದಾಳೆ, ಅಲ್ಲಿ ಆರ್ಟಿಸ್ಟ್ ಇದ್ದಾಳೆ ಅಂತೇಳಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತೀರಾ. ಸೊ ನಾನು ಹೇಳೋದೇನಂತಂದರೆ, ಇಮ್ಯಾಜಿನೇಷನ್ ಇಲ್ಲದೆ ಒಬ್ಬ ಆ್ಯಕ್ಟ್ರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಾದಂಬರಿಗಳನ್ನ ಓದಿ, ಸಣ್ಣ ಸಣ್ಣ ಬುಕ್ಗಳನ್ನ ಓದಿ. ಅದರಿಂದ ನಿಮಗೆ ಇಮ್ಯಾಜಿನೇಷನ್ ಪವರ್ ವೃದ್ಧಿ ಆಗುತ್ತೆ, ಒಳ್ಳೆ ಆ್ಯಕ್ಟ್ರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಸಿನಿಮಾಗಳನ್ನ ನೋಡಬೇಕು. ಯಾವ ಸಿನಿಮಾಗಳನ್ನ ನೋಡಬೇಕು? ಇದುವರೆಗೂ ನೀವು ಸಿನಿಮಾಗಳನ್ನ ನೋಡಿರ್ತೀರಾ, ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿರ್ತೀರಾ ಸಿನಿಮಾಗಳನ್ನ. ಬಟ್ ನೀವು ಯಾವತ್ತೂ ಕೂಡ ಆ್ಯಕ್ಟರ್ ಕಣ್ಣಿಂದ ಸಿನಿಮಾನ ನೋಡಿರಲ್ಲ. ನಾನು ಅದಕ್ಕೆ ಸಿಂಪಲ್ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದಷ್ಟು ಸಿನಿಮಾಗಳನ್ನ ರೆಫರೆನ್ಸ್ ಕೊಡ್ತೀನಿ. ಬಬ್ರುವಾಹನ ಸಿನಿಮಾ ನೋಡಿ, ಜೊತೆಗೆ ಮಯೂರ ಸಿನಿಮಾ ನೋಡಿ, ಅದಾದಮೇಲೆ ನಮ್ಮ ವಿಷ್ಣುವರ್ಧನ್ ಸರ್ದು ಬಂಧನ ಸಿನಿಮಾ ನೋಡಿ, ಜಿಮ್ಮಿಗಲ್ಲು ಸಿನಿಮಾ ನೋಡಿ, ಅದಾದಮೇಲೆ ನಮ್ಮ ಅಂಬರೀಷ್ ಅಣ್ಣವ್ರದ್ದು ಅಂಥ ಸಿನಿಮಾ ನೋಡಿ, ಆಮೇಲೆ ಹೃದಯ ಹಾಡಿತು ಸಿನಿಮಾ ನೋಡಿ, ಆಮೇಲೆ ನಮ್ಮ ಶಂಕರಣ್ಣವ್ರದ್ದು ಗೀತಾ ಸಿನಿಮಾ ನೋಡಿ, ಅದಾದಮೇಲೆ ಸೀತಾರಾಮು ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅದನ್ನು ನೋಡಿ. ಇಲ್ಲಿವರೆಗೂ ನೀವೇನಂತಂದರೆ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಸಿನಿಮಾನ ನೋಡಿರ್ತೀರ. ಈಗ ನೀವು ಆ್ಯಕ್ಟರ್ ಕಣ್ಣಿಂದ ನೋಡೋದ್ರಿಂದ ನಿಮಗೆ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಾದಮೇಲೆ ಇನ್ನೊಂದು ರೆಫರೆನ್ಸ್ ಕೊಡೋದಾದರೆ, ಇಂಗ್ಲೀಷ್ ಸಿನಿಮಾದಲ್ಲಿ ದ ಗಾಡ್ ಫಾದರ್ ಸಿನಿಮಾ ನೋಡಿ, ದ ಸ್ಕಾರ್ಫೇಸ್ ನೋಡಿ, ಅದಾದಮೇಲೆ ದ ಡಾರ್ಕ್ ನೈಟ್ ನೋಡಿ, ಅದಾದಮೇಲೆ ದ ಶೈನಿಂಗ್ ನೋಡಿ. ದ ಡಾರ್ಕ್ ನೈಟಲ್ಲಂತೂ ಜೋಕರ್ ಅವರು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾಗಳಲ್ಲಿ ಜನ ಹೀರೋಗಳನ್ನ ನೋಡಿ, ಆ ಕ್ಯಾರೆಕ್ಟರ್ಗಳನ್ನ ನೋಡಿ ಇಷ್ಟಪಟ್ಟಿರ್ತಾರೆ. ಸೊ ನೀವು ಅದನ್ನು ಮಾಡಿದಾಗ, ಅದನ್ನು ಕಲ್ತ್ಕೊಂಡಾಗ, ಅದನ್ನು ನೀವು ತೆರೆ ಮೇಲೆ ತಂದಾಗ ಜನನೂ ಅಷ್ಟೇ ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ನೀವು ಈ ಸಿನಿಮಾಗಳನ್ನೆಲ್ಲ ನೋಡೋದಲ್ಲದೆ ಅದರ ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಮಿರರ್ ಮುಂದೆ ನಿಂತ್ಕೊಂಡು ಅದನ್ನು ಮಿಮಿಕ್ ಮಾಡಿ. ಅಂದರೆ ಅವ್ರು ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ನೀವೇ ಮಿಮಿಕ್ರಿ ಮಾಡಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಆ್ಯಕ್ಟಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕತೆ ಬುಕ್ ಓದೋದನ್ನು ಹಾಗೆ ಕಾದಂಬರಿಗಳು ಓದೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಅದನ್ನು ಡೈಲಿ ಒಂದು ಅರ್ಧ ಗಂಟೆನಾದರೂ ಸರಿ ನೀವು ಓದೋದಕ್ಕೆ ಶುರು ಮಾಡಿ. ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಸಜೆಸ್ಟ್ ಮಾಡಿ. ನಮ್ಮ ಲೈಫ್ ಗ್ರಾವಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತೋದಂತೂ ಮರೀಲೇಬೇಡಿ.